ಸೈಟ್ ಈಗ ತಗೋಬೇಕಂತೆ 3 ವರ್ಷ ಆದ್ಮೇಲೆ ಇವ್ರ ಪ್ರಾಪರ್ಟಿನ ರಿಜಿಸ್ಟ್ರೇಷನ್ ಮಾಡ್ಕೊಡೋದಂತೆ. ಕತೆ ಏನು ಅಂತ ಹೇಳ್ತೀನಿ, ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡ್ಕೊಂಡು ಬನ್ನಿ. ಇನ್ ಯಾವುದೇ ಕಾರಣಕ್ಕೂ ರೆವಿನ್ಯೂ ಪ್ಲಾಟ್ಗಳು ರಿಜಿಸ್ಟರ್ ಮೇಲೆ ಆಗೋದಿಲ್ಲ, ಇನ್ಮೇಲೆ ಆಗೋದಿಲ್ಲ. ಇದನ್ನ ನಿಲ್ಸಿದೀವಿ ನಾವೀಗ. ಇನ್ನು ಮೇಲೆ ಇಲ್ಲಿಗಲ್ ಲೇಔಟ್ ಗಳನ್ನ ಬಂದ್ ಮಾಡಿದ್ದೇವೆ. ಈಗ ಒಂದ್ಸತಿ ಇಲ್ಲಿಗಲ್ ಸೈಟ್ ಗಳಿಗೆ ನಾನು ಬಿಟ್ರೆ ಎಲ್ಲಾ ಭ್ರಷ್ಟಾಚಾರಕ್ಕೆ ಅದೇ ಮೂಲನೇ. ತುಮಕೂರಿಂದ ಒಬ್ರು ಫಾಲೋವರ್ ಕಾಂಟ್ಯಾಕ್ಟ್ ಮಾಡಿದ್ರು. ಅವರು ಟೀಚರು ನೆಲಮಂಗಲಲ್ಲೇ ಒಂದು ಪ್ರಾಪರ್ಟಿ ಸೇಲ್ ಇದೆ ಅಂತ ಒಬ್ರು ಹಾಕಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲೇ. ಆ ಪ್ರಾಪರ್ಟಿ ನಾವು ಇವಾಗ ತಕೊಂಡ್ರೆ 3 ವರ್ಷ ಆದ್ಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾರೆ ಅಂತ. ಸೊ 3 ವರ್ಷ 4 ವರ್ಷ 2 ವರ್ಷ ಅಂದ್ರೆ ಆ ಪ್ರಾಪರ್ಟಿನ ಕೈಯೇ ಹಾಕಕ್ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ರೆವಿನ್ಯೂ ಸೈಟ್ಸ್ ರಿಜಿಸ್ಟ್ರೇಷನ್ ಸ್ಟಾಪ್ ಆಗಿರೋದು 2024 ಸೆಪ್ಟೆಂಬರ್ಗೆ. ಅಲ್ಲಿಂದ 1 ಮಂತ್ ಅಲ್ಲಿ ಆಗುತ್ತೆ ರಿಜಿಸ್ಟ್ರೇಷನ್ ಸ್ಟಾರ್ಟ್, 2 ಮಂತ್ ಅಲ್ಲಿ ಆಗುತ್ತೆ, 3 ಮಂತ್ಸ್ ಅಲ್ಲಿ ಆಗುತ್ತೆ, 5 ಮಂತ್ಸ್ ಅಲ್ಲಿ ಆಗುತ್ತೆ ಅಂತ ಹೇಳಿ ಇಲ್ಲಿವರೆಗೂ ಸ್ಟಾರ್ಟ್ ಆಗಿಲ್ಲ. ನಮ್ಮ ಗೌಡ್ರು ಹೇಳ್ತಿದಾರಲ್ಲ, ಅಲ್ಲಿ ನಾವು ರೆವಿನ್ಯೂ ಸೈಟ್ ಯಾವ ಕಾರಣಕ್ಕೂ ರಿಜಿಸ್ಟ್ರೇಷನ್ ಮಾಡ್ಕೊಡೋದಿಲ್ಲ ಅಂತ. ಅದಕ್ಕೋಸ್ಕರ ಕಮ್ಮಿ ಅಮೌಂಟ್ ನ ನೋಡ್ಕೊಂಡು ಸುಮ್ನೆ ಹೋಗಿ ನಿಮ್ ಅಮೌಂಟ್ ನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಅದೇ ಸ್ವಲ್ಪ 200 ರೂಪಾಯಿ 300 ರೂಪಾಯಿ 500 ರೂಪಾಯಿ ಜಾಸ್ತಿ ಅಂದ್ರೂ ಗೋ ಫಾರ್ ಅಪ್ರೂವ್ ಪ್ರಾಪರ್ಟಿ. ಅಪ್ರೂವಲ್ ಇರೋದು ಪ್ರಾಪರ್ಟಿ ತಗೊಳ್ಳಿ, ನಿಮ್ಗೆ ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ. ಈಗ ಸುಮ್ನೆ 500 ರೂಪಾಯಿ ಸೇವ್ ಮಾಡ್ಕೊಳ್ಳೋದಕ್ಕೆ ಇಂಥ ಪ್ರಾಪರ್ಟಿ ತಗೊಂಡ್ರೆ ನಿಮ್ಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ನೀವೇನಾದ್ರೂ ಒಳ್ಳೆ ಪ್ರಾಪರ್ಟಿ ತಗೋಬೇಕು, ಅಪ್ರೂವ್ ಪ್ರಾಪರ್ಟಿ ನಿಮ್ ಬಜೆಟ್ ಅಲ್ಲೇ ಅಂತ ಹೇಳಿದ್ರೆ, ನಿಮ್ಗೆ ಯಾವ ಲೊಕೇಶನ್ ಅಲ್ಲಿ ಪ್ರಾಪರ್ಟಿ ಬೇಕು, ಏನ್ ಬಜೆಟ್ ಅಲ್ಲಿ ಬೇಕು ಅಂತ ಬೇಗ ಕಮೆಂಟ್ ಮಾಡಿ. ನಾನ್ ನಿಮ್ಗೆ ಆ ಪ್ರಾಪರ್ಟಿ ಸೆಲ್ಲರ್ ನ ಹುಡುಕ್ ಕೊಡ್ತೇನೆ. ನಿಮ್ ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ಸ್ ಯಾರಾದ್ರೂ ಒಂದು ಒಳ್ಳೆ ಪ್ರಾಪರ್ಟಿ ತಗೋಬೇಕು ವಿತ್ ಪ್ರಾಪರ್ ಅಪ್ರೂವಲ್ಸ್ ಅಂತ ಹೇಳಿದ್ರೆ ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇವತ್ತಿಗಷ್ಟೇ, ಮತ್ತೆ ನಾಳೆ ಸಿಗೋಣ. ಬಾಯ್.